ಟೀ ಹಾಗೂ ಪೌಷ್ಟಿಕ ಆಹಾರ ತಜ್ಞೆ ಭಾಗ್ಯಶ್ರೀ ಸದಾ ಆರೋಗ್ಯ ಕುರಿತು ಮಾಹಿತಿ ನೀಡುವ ಮೂಲಕ ತಮ್ಮ ಇನ್ಸ್ಟಾ ಅಭಿಮಾನಿಗಳನ್ನು ಸೆಳೆಯುತ್ತಾರೆ. ಇತ್ತೀಚೆಗೆ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಪ್ರಮುಖ ಆರೋಗ್ಯ ಸೂತ್ರವನ್ನು ಹಂಚಿಕೊಂಡಿದ್ದಾರೆ. ಮಾನಸಿಕ ಅಥವಾ ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯವೇ ಇರಬಹುದು, ಆದರೆ ನಮ್ಮೊಳಗಿನ ಬದಲಾವಣೆಯನ್ನು ದೇಹ ನಾನಾ ರೂಪದಲ್ಲಿ ಸೂಚಿಸುತ್ತದೆ. ಅದನ್ನು ಗುರುತಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದಿರುವ ಅವರು ಕೆಲವು ಟಿಪ್ಸ್ ನೀಡಿದ್ದಾರೆ. ನಿಮ್ಮ ಕಣ್ಣುಗಳ ಕೆಳಗೆ ಅಥವಾ ನಿಮ್ಮ ಕಾಲುಗಳಲ್ಲಿ ಸೆಳೆತದಂತಹ ಸಂವೇದನೆಗಳನ್ನು ಅನುಭವಿಸಿದರೆ ಅದು ಮೆಗ್ನೀಷಿಯಂ ಕೊರತೆಯ ಸಂಕೇತವಾಗಿರಬಹುದು. ಇದನ್ನು ಸರಿಪಡಿಸಲು ನಿಮ್ಮ ಆಹಾರದಲ್ಲಿ ಬಾದಾಮಿ, ಸೂರ್ಯಕಾಂತಿ ಬೀಜಗಳು ಅಥವಾ ಪಾಲಕ್ ಸೇರಿಸಿ ಎಂದು ಭಾಗ್ಯಶ್ರೀ ಸಲಹೆ ನೀಡಿದ್ದಾರೆ. ಆಗ ಕಿರಿಕಿರಿ ಅಥವಾ ಕೋಪ ಬರುತ್ತದೆ ಅಂದರೆ ಇದು ವಿಟಮಿನ್ ಬಿ ಕೊರತೆಯ ಸೂಚನೆ ಇರಬಹುದು. ಇದರಿಂದ ಪಾರಾಗಲು ಕಿಡ್ನಿ ಬೀನ್ಸ್, ಕಡಲೆಕಾಯಿಗಳನ್ನು ತಿನ್ನಲು ಶಿಫಾರಸು ಮಾಡುತ್ತಾರೆ. ಪ್ರತಿದಿನ ಸ್ವಲ್ಪ ಹೊತ್ತು ಸೂರ್ಯನ ಬೆಳಕಿಗೆ ನಿಮ್ಮನ್ನು ಒಡ್ಡಿಕೊಳ್ಳಿ ಎನ್ನುತ್ತಾರೆ. ದುರ್ಬಲವಾದ ಉಗುರುಗಳು ಕಬ್ಬಿಣದ ಕೊರತೆಯ ಸಂಕೇತ. ಕಬ್ಬಿಣದ ಅಗತ್ಯಗಳನ್ನು ಪೂರೈಸಲು ಪಾಲಕ್, ಬೀಟ್ರೂಟ್ ಅಥವಾ ಬೆಲ್ಲವನ್ನು ಸೇವಿಸಬಹುದು ಎಂದಿದ್ದಾರೆ. ಸ್ನಾಯುಗಳ ಕಾರ್ಯ ಮತ್ತು ಜಲ ಸಂಚಯನಕ್ಕೆ ಅಗತ್ಯವಾದ ಪೊಟ್ಯಾಸಿಯಂಗಾಗಿ ನಿಮ್ಮ ಆಹಾರದಲ್ಲಿ ಬಾಳೆಹಣ್ಣು, ಎಳನೀರು ಮತ್ತು ಆಲೂಗಡ್ಡೆಗಳನ್ನು ಸೇರಿಸಿ. ಮೊಸರು ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಕ್ಷೇಮಕ್ಕಾಗಿ ಢೋಕ್ಲಾ ಮತ್ತು ಇಡ್ಲಿಯಂತಹ ಹುದುಗುಬರಿಸಿದ ಆಹಾರಗಳನ್ನು ಆಹಾರ ಸೇವನೆಯಲ್ಲಿ ಸೇರಿಸಲು ಮರೆಯಬೇಡಿ ಎಂದು ಭಾಗ್ಯಶ್ರೀ ಸಲಹೆ ನೀಡಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ ಸಹ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.